ನಾವು ಶಾಲೆಗೆ ಹೋಗ್ತೇವೆ, ಮನೆಗೆ ಬಂದು ಪುನಃ ಪಾಠಗಳನ್ನು ಓದ್ತೇವೆ, ಅಥವಾ ಟ್ಯೂಷನ್ಗೆ ಹೋಗಿ ಮತ್ತೆ ಪಾಠಗಳನ್ನು ಕೇಳ್ತೇವೆ, ಎಕ್ಸಾಮ್ ಬರಿತೇವೆ. ನಾವು ಎಷ್ಟು ಓದಿರ್ತೇವೆ, ಎಷ್ಟು ಆ ಟೈಮ್ನಲ್ಲಿ ನೆನಪಾಗುತ್ತೆ ಅಷ್ಟಕ್ಕೆ ಮಾತ್ರ ನಾವು ಬರಿತೇವೆ. ಅದನ್ನು ಅವರು ಕರೆಕ್ಷನ್ ಮಾಡಿ ನಮಗೆ ಯೋಗ್ಯತಾನುಸಾರ ಮಾರ್ಕ್ಸನ್ನು ಕೊಡ್ತಾರೆ. ಕಾಲೇಜಿಗೆ ಹೋಗುವಾಗಲೂ ಅಷ್ಟೇ, ಮತ್ತು ಕೆಲಸಕ್ಕೆ ಹೋಗುವಾಗಲೂ ಅಷ್ಟೇ. ಫಸ್ಟ್ ಇಂಟರ್ವ್ಯೂ ಮಾಡ್ತಾರೆ, ನಿನಗೆ ಯೋಗ್ಯತೆ ಇದೆಯಾ ಈ ಕೆಲಸ ಮಾಡಲಿಕ್ಕೆ, ಕ್ರೆಡೆನ್ಷಿಯಲ್ಸ್ ಎಲ್ಲ, ಕ್ರೈಟೀರಿಯಾ ಎಲ್ಲ ಎಲಿಜಿಬಲ್ ಇದ್ದೀರಾ ನೀವು ಅಂತೆಲ್ಲ ನೋಡಿ ನಿಮಗೆ ಕೆಲಸ ಕೊಟ್ಟು, ನೀವು ಇಷ್ಟು ಅವರ್ಸ್ ಕೆಲಸ ಮಾಡಬೇಕು ಪ್ರತಿದಿನ, ಇಷ್ಟು ರಜೆಗಳು ನಿಮಗೆ 1 ವರ್ಷದಲ್ಲಿ ಸಿಗ್ತದೆ, ಇಲ್ಲಾಂದರೆ ಲಾಸ್ ಆಫ್ ಪೇ ಆಗುತ್ತೆ, ಅದೆಲ್ಲ ಹೇಳಿ ನಂತರದಲ್ಲಿ ನಿಮಗೆ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ನೀವು ಕೆಲಸವನ್ನು ಮಾಡ್ತೀರಾ, ನೀವೆಷ್ಟು ದಿನ ಕೆಲಸ ಮಾಡ್ತೀರಾ ಅಷ್ಟು ದಿನಕ್ಕೆ ನಿಮಗೆ ಸಂಬಳ. ಮೊದಲಿಗೆ ಕೊಡೋದಲ್ಲ, ಲಾಸ್ಟಿಗೆ ಕೊಡೋದು, ತಿಂಗಳ ಕೊನೆಗೆ. ಅದರಲ್ಲಿ ಕೆಲವನ್ನು PF ಮಾಡ್ತಾರೆ, ಅದೆಲ್ಲ ಬೇರೆ. ವಾರ ಪೂರ್ತಿ ಕೆಲಸ ಮಾಡಬೇಕು, ತಿಂಗಳು ಪೂರ್ತಿ ಕೆಲಸ ಮಾಡಬೇಕು, ತಿಂಗಳ ಕೊನೆಯಲ್ಲಿ ಸಂಬಳ. ಆದರೂ ಕೆಲಸ ಮಾಡ್ತೇವೆ ನಾವು ನಂಬಿಕೆ ಇಟ್ಟು. ವರ್ಷ ಪೂರ್ತಿ ಕ್ಲಾಸನ್ನು ಅಟೆಂಡ್ ಮಾಡ್ತೇವೆ ನಾವು. ನನಗೆ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತ ರಾತ್ರಿ ನಿದ್ದೆಗೆಟ್ಟು ಅಥವಾ ಬೆಳಗಾತ ಎದ್ದು ಕಷ್ಟಪಟ್ಟು ಓದ್ತೇವೆ. ಒಂದಕ್ಕೆ 4 ಸಾರಿ ಕಾಫಿ ಕುಡಿದು. ಯಾಕೆ? ಅದೊಂದು ನಂಬಿಕೆ. ಈಗ ನಾನು ಕಷ್ಟಪಟ್ಟರೆ ನಾಳೆ ನನಗೆ ಫಲ ಸಿಗತ್ತೆ, ಈ ಆಚರಣೆಯನ್ನು ನಾನು ಮಾಡಲೇಬೇಕು ಅನ್ನೋ ಹಾಗೆ. ಸ್ನೇಹಿತರೆ, ಇದು ಬರೀ ಲೌಕಿಕದಲ್ಲಿ ಆಯಿತು. ನಾವು 1 ಲಕ್ಷ ರೂಪಾಯಿಯನ್ನು ದುಡಿದು ಅದನ್ನು ಬ್ಯಾಂಕಲ್ಲಿ ಇಡ್ತೇವೆ, ಫಿಕ್ಸೆಡ್ ಡೆಪಾಸಿಟ್ ಅಂತ. ಅವನೇನು ಹೇಳ್ತಾನೆ, ಒಂದು ಸರ್ಟಿಫಿಕೇಟ್ ಕೊಡ್ತಾನೆ, ಪೇಪರ್. ಆ ಪೇಪರ್ ಮೇಲೆ ಇರುತ್ತೆ, ನೀವು ಈ ಅಮೌಂಟ್ 1 ಲಕ್ಷ ರೂಪಾಯಿ ನಿಮ್ಮದು ನಮ್ಮ ಹತ್ರ ಇದೆ, ನೀವು ಇದನ್ನು ನಮ್ಮ ಹತ್ರ ಇಟ್ಟಿದ್ದಕ್ಕೆ ನಾವು ನಿಮಗೆ 13 ರೂಪಾಯಿ ಎಕ್ಸ್ಟ್ರಾ ಕೊಡ್ತೇವೆ ಒಂದೊಂದು 100 ರೂಪಾಯಿಗೂ ಅಂತ ಹೇಳಿ ಅವರು ಆ ದುಡ್ಡನ್ನು ಇಟ್ಕೊಳ್ತಾರೆ. ಅವ್ರು ಎಂತ ಮಾಡ್ತಾರೆ ಗೊತ್ತಿಲ್ಲ. ಆದರೆ ನಮಗೆ 1 ವರ್ಷ ಆದಮೇಲೆ ಅವರು ನಮಗೆ ಆ ದುಡ್ಡನ್ನು ವಾಪಸ್ ಕೊಡಬೇಕಾದ್ರೆ ಇಂಟ್ರೆಸ್ಟ್ ಸಮೇತವಾಗಿ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಇದೆ ಅಂದ್ರೆ ನಮ್ಮ ಹತ್ರ ಆ ದುಡ್ಡಿದೆ ಅಂತ ಹೇಳಿನಾ? ಅದು ಇದೆ, ಆದರೆ ಅದನ್ನು ಈಗ ನಾವು ಉಪಯೋಗಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಒಂದು ಕಾಲ ಬರಬೇಕಾಗತ್ತೆ. ಆ ಟೈಮ್ನಲ್ಲಿ ಮಾತ್ರ ನಾವು ಅದನ್ನು ರಿನ್ಯೂ ಮಾಡ್ಕೊಳ್ಬಹುದು. ಅದೇ ರೀತಿ ದಾನ, ತೀರ್ಥಯಾತ್ರೆ, ತಪಸ್ಸು, ಯಜ್ಞ, ಈ ಥರದ್ದೆಲ್ಲ. ಸದಾಚಾರ ಸ್ಮೃತಿ ಅನ್ನೋ ಪುಸ್ತಕದಲ್ಲಿ ಮಧ್ವಾಚಾರ್ಯರು ಹೇಳಿದ್ದಾರೆ ಏನೇನು ಮಾಡಬೇಕು, ಎಷ್ಟೆಷ್ಟು ಮಾಡಬೇಕು ಅಂತ. ಅದೆಲ್ಲ ಮಾಡಿದರೆ ಅದು ಆಚರಣೆ. ಅವೆಲ್ಲ ಫಿಕ್ಸೆಡ್ ಡೆಪಾಸಿಟ್, ಪುಣ್ಯ ಸಂಪಾದನೆ ಮಾಡಿ ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ ಇಡೋದು. ಇಂಟ್ರೆಸ್ಟ್ ಅನ್ನು ಮಾತ್ರ ಈಗ ಅನುಭವಿಸೋದು ಮಾತ್ರ. ಪೂರ್ತಿ ಅಮೌಂಟ್ ಏನಿದೆ ನಾವು ಬ್ಲಾಕ್ ಮಾಡಿಟ್ಟಿರೋ ಅಮೌಂಟ್, ಅದು ನಮಗೆ ಒಟ್ಟಿಗೆ ಒಂದು ಸಾರ್ತಿ ಬರುತ್ತೆ. ಅದು ಮೆಚೂರ್ ಆಗುವವರೆಗೆ ಕಾಯಬೇಕು. ಪ್ರತಿ ತಿಂಗಳು ನಾವು ಸಂಬಳ ದುಡಿಯುವ ಹಾಗೆ ಪ್ರತಿದಿನ ನಾವು ಪುಣ್ಯ ಸಂಪಾದನೆಗೆ ಅಂತಾನೆ ಒಂದಿಷ್ಟು ಸಮಯವನ್ನು ತೆಗೆದಿಡಬೇಕು. ಯಾವ ನಂಬಿಕೆಯಿಂದ ಅಂದ್ರೆ, ಹೇಗೆ ನೀವು ಕೆಲಸ ಮಾಡಿದರೆ ನಿಮ್ಮ ಅಕೌಂಟಿಗೆ ದುಡ್ಡು ಬಂದು ಬೀಳತ್ತೆ ಅಂತ ನೀವು ನಂಬಿದ್ದೀರಾ, ಅದೇ ನಂಬಿಕೆಯಿಂದನೇ ಮಾಡಬೇಕು. ಆಗ ಬರೀ ಫಿನಾನ್ಷಿಯಲ್ ಹೆಲ್ತ್ ಒಂದೇ ಅಲ್ಲ, ಫಿನಾನ್ಷಿಯಲ್ ಹೆಲ್ತ್ ಜೊತೆಗೆ ಫಿಸಿಕಲ್ ಹೆಲ್ತು, ಮೆಂಟಲ್ ಹೆಲ್ತು, ಎಮೋಷನಲ್ ಹೆಲ್ತು, ಸ್ಪಿರಿಚುವಲ್ ವೆಲ್ ಬೀಯಿಂಗು ಎಲ್ಲವೂ ಕೂಡ ಆಗತ್ತೆ. ಪಾತ್ರರಿಗೆ ಮಾತ್ರ ದಾನ ಮಾಡಲಿಕ್ಕೆ, ಮತ್ತೆ ತೀರ್ಥಯಾತ್ರೆಗೆ ಮಾತ್ರ ಹೋಗ್ಲಿಕ್ಕೆ ಹೋಗಿ, ಅಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಹೋಗಿ, ಆದ್ರೆ ಅಲ್ಲಿ ಯಾವುದಾದ್ರೂ ಇರುವ ಒಂದು ಕ್ಷೇತ್ರಪಾಲನ ದೇವಸ್ಥಾನಕ್ಕೋ, ಅಲ್ಲಿರುವ ಒಂದು ಮುಖ್ಯ ಪ್ರಾಣ ದೇವರನ ದೇವಸ್ಥಾನಕ್ಕೋ, ರಾಯರ ಮಠಕ್ಕೋ ಹೋಗಿ ಒಂದು ಹಸ್ತೋದಕಕ್ಕೆ ಬರೆಸಿ ಊಟ ಮಾಡಿ ಬನ್ನಿ, ಪ್ರಸಾದ ತೆಕ್ಕೊಂಡು ಬನ್ನಿ. ಅಲ್ಲಿ ರಾಯರ ಸೇವೆಯನ್ನು ಮಾಡಿ, ಮುಖ್ಯ ಪ್ರಾಣ ದೇವರನ ಸೇವೆಯನ್ನು ಮಾಡಿ, ರಥೋತ್ಸವ ನಡೀತಾ ಇದ್ರೆ ರಥವನ್ನು ಎಳಿರಿ. ಅಲ್ಲಿಯ ಜನರೊಟ್ಟಿಗೆ ಮಾತಾಡಿ, ಅಲ್ಲಿಯ ಜಾಗದಲ್ಲಿರುವ ಕಷ್ಟಗಳೇನು ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ. ಅಲ್ಲಿ ಬೇಕಾದರೆ ಆ ದಾನವನ್ನು ಮಾಡಿ. ತಪಸ್ಸಾಚರಣೆಯನ್ನು ಮಾಡಬೇಕು. ನಾವು ಗೋ ಸೇವೆಯನ್ನ ಮಾಡಬೇಕು, ದೇಶ ಸೇವೆಯನ್ನು ಮಾಡಬೇಕು. ಇದೆಲ್ಲವನ್ನು ಮಾಡುವಾಗ ನಾಳೆ ನಾವು ಸುಭಿಕ್ಷವಾಗಿ ಇರಬಹುದು, ನಮ್ಮ ಮುಂದಿನ ಪೀಳಿಗೆಯವರು ಸುಭಿಕ್ಷವಾಗಿ ಇರಬಹುದು. ಹೇಗೆ ಅಂದರೆ, ಅಪ್ಪ ತಾನು ದುಡಿದಿಡ್ತಾನೆ,
ಮಕ್ಕಳಿರ್ತಾರೆ, 2 ಮಕ್ಕಳಿದ್ದಾರೆ, ಅದಕ್ಕೆ 2 ಮನೆ ಮಾಡಬೇಕು. ನಾಳೆ ಸೊಸೆಯಂದ್ರು ಬರ್ತಾರೆ, ಅವರಿಗೆ ತಲಾ 2 ಬಳೆಗಳನ್ನ ಮಾಡಬೇಕು, 4 ಇಯರ್ ರಿಂಗ್ಸ್ ಅನ್ನು ಮಾಡಬೇಕು. ಅದಕ್ಕೋಸ್ಕರ ನಾವಿವಾಗ ಕಷ್ಟಪಡುದು ಖಾಲಿ. ಯಾರಿಗೋಸ್ಕರ? ತಾನು ತಿನ್ಲಿಕ್ಕಲ್ಲ. ತಾನು ಹಾಕೊಳ್ತಾರೆ, ನಂದಾದ್ಮೇಲೆಲ್ಲ ನಿನ್ಗೆ ಅಲ್ವೇನಮ್ಮ ಅಂತ ಹೇಳಿರೋದು ನಾವು ಕೇಳಿದೀವಿ, ನೀವು ಕೇಳಿರ್ತೀರಿ. ಹಾಗೆ ಪುಣ್ಯದ ಸಂಪಾದನೆಯಿಂದ ನಾವು ಜನ್ಮಗಳಲ್ಲಿ ನಾವು ಸಾಧನೆಯನ್ನ ಮಾಡ್ಲಿಕ್ಕೆ ಸುಲಭ ಆಗತ್ತೆ. ನಮ್ಮ ವಂಶದಲ್ಲಿ ಕೂಡ ಆ ತಪಸ್ಸು ಆಚರಣೆಗಳು ಏನೇನ್ ಮಾಡಿರ್ತೀವಿ ಅದು ನಮ್ಮ ಫ್ಯೂಚರ್ ಜನರೇಷನ್ಸ್ ಅನ್ನು ಕಾಪಾಡ್ಲಿಕ್ಕೆ ಬರುತ್ತೆ. ಬರೀ ದ್ರವ್ಯ ರೂಪದಲ್ಲಿರೋದು ಮಾತ್ರ ಅಲ್ಲ, ತಪಸ್ಸು ಕೂಡ ಒಂದು ಅಸೆಟ್ಟೆ. ಅದಕ್ಕೆ ಯಾರು ಟ್ಯಾಕ್ಸ್ ಹಾಕೋದಿಲ್ಲ. ಈ ಅಸೆಟ್ಗಳಿಗೆ ಟ್ಯಾಕ್ಸ್ ಹಾಕೋರಿದ್ದಾರೆ. ಸ್ನೇಹಿತರೆ, ಯಾವುದನ್ನ ಕದಿಲಿಕ್ಕೆ ಆಗೋದಿಲ್ವೋ ಆ ಸಂಪತ್ತನ್ನು ನಾವು ಗಳಿಸ್ಲಿಕ್ಕೆ ದಾನ ಶ್ರೇಷ್ಠವಾದ ಸಂಪತ್ತು. ಒಬ್ಬ ಒಂದೇ ಯೋಚನೆ ಇಬ್ಬರಿಗಿತ್ತು, ಇಬ್ಬರು ಶ್ರೀಮಂತರೇ, ಒಂದೇ ಯೋಚನೆ ಇಬ್ಬರಿಗೂ ಬಂದಿತ್ತು. ಏನಪ್ಪಾ ಯೋಚನೆ ಅಂದ್ರೆ, ನಾಳೆ ಇದೆಲ್ಲ ಕಳೆದು ಹೋಗ್ಬಿಟ್ರೆ, ಇದೆಲ್ಲ ನಾನು ಕಳ್ಕೊಂಡ್ಬಿಟ್ರೆ, ನಾಳೆ ನಾ ಬಡವಾಗಿ ಹೋಗ್ಬಿಟ್ರೆ. ಒಬ್ಬ ಏನ್ ಮಾಡ್ದ, ಎಲ್ಲವನ್ನು ತುಂಬಿಕೊಳ್ಳಿಕ್ಕೆ ಶುರು ಮಾಡ್ದ, ಬಚ್ಚಿಡ್ಲಿಕ್ಕೆ ಶುರು ಮಾಡ್ದ. ಎಲ್ಲ ನಾನೇ ಇಟ್ಕೋಬೇಕು, ನನ್ನವರೇ ಇಟ್ಕೋಬೇಕು ಅಂತ ಬೇನಾಮಿ ಆಸ್ತಿಗಳನ್ನ ಮಾಡಿದ. ಇನ್ನೊಬ್ಬ, ಇದನ್ನೆಲ್ಲ ನಾನು ದಾನ ಮಾಡಿದ್ರೆ ಹೆಂಗೂ ಇದೆಲ್ಲ ಹೋಗೋದೇ ಅಲ್ವಾ, ನನ್ನ ಮನಸ್ಸೇನು ಸುಳ್ಳು ಹೇಳ್ತಾ ಇಲ್ಲ, ನಾಳೆ ಇದನ್ನ ಕಳ್ಕೊಂಡ್ರೆ ನಾನು ವಾಪಸ್ ಗಳಿಸ್ಕೊಳ್ಬಹುದು, ಈಗ ಕೊಟ್ಟು ನಾನು ನೋಡ್ತೇನೆ ನನಗೆ ಹೇಗೆ ಫೀಲ್ ಆಗುತ್ತೆ ಅಂತ. ಒಂದೇ ಯೋಚನೆ ಬಂದಿದ್ದು, ಒಬ್ಬನಿಗೆ ಭಯ ಆಯಿತು, ಇನ್ನೊಬ್ಬನಿಗೆ ಸಂತೃಪ್ತಿ ತಂತು. ವಿದುರ ಒಂದು ಮಾತು ಹೇಳ್ತಾನೆ ವಿದುರ ನೀತಿಯಲ್ಲಿ, ಕುರುಡರಾಜ ಧೃತರಾಷ್ಟ್ರಂಗೆ ನಿದ್ದೆ ಬರ್ತಿರ್ಲಿಲ್ಲಂತೆ. ಅದಕ್ಕೆ ವಿದುರನ್ ಕರಿ, ಅವನು ಏನೋ ವೇದ ಅಂತ ಹೇಳ್ತಾನೆ, ಅದನ್ನ ಕೇಳಾದ್ರೆ ಸರಿ ನಿದ್ದೆ ಬರುತ್ತೆ, ನಿದ್ದೆ ಮಾಡೋಣ. ಅವಾಗ ವಿದುರ ಹೇಳ್ದಂತೆ, ಒಂದು ವಿಚಾರ ಅದರಲ್ಲಿ ನಾನು ಇವಾಗ ಹೇಳ್ಬೇಕು. ಬೇಕು ಅನ್ನೋನು ಬಡವ, ಸಾಕು ಅನ್ನೋನು ಶ್ರೀಮಂತ ಅಂತ. ಭಿಕ್ಷುಕರು ಏನ್ ಮಾಡ್ತಾರೆ? ಬೇಕು 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 ಅಂತಾರೆ. ಆ ಭಿಕ್ಷುಕನ ಮೈಂಡ್ ಸೆಟ್ ಅದು. ಅವನ ಹತ್ರ ಎಷ್ಟು ಕೋಟಿ ದುಡ್ಡಿದ್ರೇನು ಬೇಕು ಬೇಕು ಅಂತಿದ್ದಾನೆ ಕೇಳಿದ್ರೆ ಅವನು ಬಡವನೇ. ಇಷ್ಟಿದೆ ಸಾಕು, ಇಷ್ಟು ಸಾಕು, ಅವನೇ ಶ್ರೀಮಂತ ಅಂತ.